ಹೇ ವಾಟ್ಸ್ ಅಪ್ ಬ್ಯೂಟಿಫುಲ್ ಪೀಪಲ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾ ಈ ವಿಡಿಯೋದಾಗ RCB ದ ಬೆಸ್ಟ್ ಪ್ಲೇಯಿಂಗ್ 11 ಯಾವುದು ಈ ವರ್ಷದ್ದು ಆ್ಯಂಡ್ ಈಗ ಬರ್ತಿರೋ ಎಲ್ಲ ಮ್ಯಾಚಸ್ ಏನಿದಾವಲ್ಲ ಆ ಮ್ಯಾಚಸ್ ಜೊತೆಗೂ ಯಾವ ಟೀಮ್ ಜೊತೆ ಆಟ ಆಡ್ತಾರಲ್ಲ ಆ ಟೀಮ್ ಜೊತೆ ಯಾವುದು ಬೆಸ್ಟ್ ಪ್ಲೇಯಿಂಗ್ 11 ಆಗುತ್ತೆ ಅಂತ ನಾನು ಈ ವಿಡಿಯೋದಾಗ ಹೇಳ್ತೀನಿ. ಆ್ಯಕ್ಚುಲಿ ಅಫ್ಕೋರ್ಸ್ KKR ಜೊತೆ ಫಸ್ಟ್ ಮ್ಯಾಚ್ ಐತಿ, ಈಗ ಶನಿವಾರದಿಂದ ಸ್ಟಾರ್ಟ್ ಆಗೋದೈತಿ. ಬಟ್ ಅದಕ್ಕಿಂತ ಮುಂಚೆ RCB ದ ಬೆಸ್ಟ್ ಪ್ಲೇಯಿಂಗ್ 11 ಅಂದ್ರೆ ಲೈಕ್ ಇದೇ ಬೆಸ್ಟ್ ಅನ್ಸೋ ಥರ ಒಂದು ಪ್ಲೇಯಿಂಗ್ 11 ಯಾವುದಂತ ನಾನು ಹೇಳ್ತೀನಿ. ಫಸ್ಟ್ ಅಫ್ಕೋರ್ಸ್ ಫಸ್ಟ್ ಓಪನ್ ಮಾಡೋದು ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಲಿವಿಂಗ್ಸ್ಟನ್ ಆ್ಯಂಡ್ ಜಿತೇಶ್ ಶರ್ಮಾ, ಟಿಮ್ ಡೇವಿಡ್, ಕುರ್ನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್. 8 ಜನ ಅದರಲ್ಲಿ 8 ಜನ ಬ್ಯಾಟ್ಸ್ಮನ್ ಅದರಲ್ಲಿ 8 ಜನ ಅಂದರೆ ಬ್ಯಾಟಿಂಗ್ ಡೆಪ್ತ್ ಭಾಳ ಐತಿ. ಆ್ಯಂಡ್ ಕುರ್ನಾಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ ಇವರು ಆಲ್ರೌಂಡರ್ ಪ್ಲಸ್ ಸ್ಪಿನ್ ಬೌಲರ್ಸ್, ಇಬ್ಬರು ಲೆಫ್ಟ್ ಹ್ಯಾಂಡ್ ಸ್ಪಿನ್ ಬೌಲರ್ಸ್. ಆ್ಯಂಡ್ ಆಫ್ಕೋರ್ಸ್ ಲೈಕ್ ಭುವಿ, ಯಶ್ ದಯಾಲ್, ಜಾಶ್ ಹೆಸಲ್ವುಡ್. ಇದು ಪ್ಲೇಯಿಂಗ್ 11 ಇದಾತ. ಆಮೇಲೆ ನೀವು ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಯೋಚನೆ ಮಾಡಿದ್ರೆ ಹೇಳ್ತೀನಿ ನಾನು, RCBದಾಗ ಇಂಪ್ಯಾಕ್ಟ್ ಪ್ಲೇಯರ್ಸ್ ತುಂಬ್ಯಾರ. ಫುಲ್ ಹೇಳ್ಬೇಕಂದ್ರೆ ಒಬ್ರಿಗಿನ ಒಬ್ರು ಬೆಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್. ಫಸ್ಟ್ ಯಾರು ಗೊತ್ತಾನೆ? ಮನೋಜ್ ಪಾಂಡೆ, ಸುಯೇಶ್ ಶರ್ಮಾ, ರಸಿಕ್ದಾರ್, ನುವಾನ್ ತುಷಾರ, ಮಲಿಂಗತರ, ರೊಮೋರಿಯೋ ಶಫರ್ಡ್, ಜೇಕಬ್ ಬೆತ್ತಲ. ಇಂಪ್ಯಾಕ್ಟ್ ಪ್ಲೇಯರ್ ಅಂತೂ ತುಂಬ್ಯಾರ. ಹೇಳ್ತೀನಿ ನಾನು ಇವ್ರಿಗೆ, ಹೇಳ್ತೀನಿ ಕೇಳಿಸ್ಕೊ. ಇಂಪ್ಯಾಕ್ಟ್ ಪ್ಲೇಯರ್ ಇವ್ರು ಯಾರನ್ನ ಬೇಕಾದರೂ ಯೂಸ್ ಮಾಡ್ಬೋದು. ಇವ್ರಿಗೇನೊಬ್ಬ ಬ್ಯಾಟರ್ ಬೇಕಾದ್ರೆ ಹೇಳ್ತೀನಿ ನಾನು, ಮನೋಜ್ ಪಾಂಡೆಗೆ ಯೂಸ್ ಮಾಡ್ಬೋದು. ಯಾಕೆ ಇಂಡಿಯನ್ ಬ್ಯಾಟರ್ ಅವ 3 ಸೀಸನಿಂದ ಬೆಂಚ್ನೇ ಆಗತ್ತಾನೆ. ಆ್ಯಂಡ್ ಒಳ್ಳೆ ಬ್ಯಾಟರ್, ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ನಾವು ಹೇಳ್ಬೇಕಂದ್ರೆ ಲೆಫ್ಟ್ ಹ್ಯಾಂಡರ್ದು ಕಮ್ಮಿ ಐತಿ RCB ಪ್ಲೇಯಿಂಗ್ 11ದಾಗ. ಅವ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರೆ ಪಕ್ಕ ಇಂಪ್ಯಾಕ್ಟ್ ಮಾಡೇ ಮಾಡ್ತಾನೆ. ಒಂದು ಮಹಾರಾಜ ಟ್ರೋಫಿ ಒಳಗೆ ಅವನದು ಫಿನಿಶಿಂಗ್, ಅದು ಚಿನ್ನಸ್ವಾಮಿ ಒಳಗೆ ಅವನ ಬ್ಯಾಟಿಂಗ್ ಅಂತೂ ಅಮೇಝಿಂಗ್ ಆಗೈತೆ. ಸಿಕ್ಸ್ ಹಿಟ್ಟಿಂಗ್ ಎಬಿಲಿಟೀಸ್ ಅಂತೂ ಭಾರಿ ಐತೆ. ಒಂದು 3 ವರ್ಷ ಆಯ್ತು ಅವ್ನು ಬೆಂಚ್ ಕಾಯ್ಸಾಗತ್ತ. ಈ ಸತಿ ಅವಂಗ ಪ್ಲೇಯಿಂಗ್ 11ದಾಗ ಅಟ್ಲೀಸ್ಟ್ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಅವ್ಗೆ ಚಾನ್ಸ್ ಸಿಗಬೇಕಾ. ಆ್ಯಕ್ಚುಲಿ ಒಬ್ಬ ಬ್ಯಾಟ್ರ್ ಅವಶ್ಯಕತೆ ಬಿತ್ತಂದ್ರೆ, ಬೌಲರ್ ಅವಶ್ಯಕತೆ ಬಿತ್ತಂದ್ರೆ ಅಫ್ಕೋರ್ಸ್ ಸ್ಪಿನ್ನರ್ಸ್ ಇಲ್ಲ, ವಿಸ್ಟ್ ಸ್ಪಿನ್ನರ್ಸ್ ಇಲ್ಲ, ಗೂಗ್ಲಿ ಹಾಕೋರು ಆ್ಯಂಡ್ ಲೆಗ್ ಸ್ಪಿನ್ನು ಆ ಥರ ಒಂದು ಬೌಲರ್ ಕಡಿಮೆ ಐತಿ. ಆ ಥರ ಬೌಲರ್ ಬೇಕಾದ್ರೆ ಸುಯೇಶ್ ಶರ್ಮಾ ಎಂಟ್ರಿ ಕೊಡ್ತಾನೆ. ಆ್ಯಂಡ್ ಅಗೇನ್ ಫಾಸ್ಟ್ ಬೌಲರ್ ಬೇಕಾದ್ರೆ ರಸಿಕ್ದಾರ್, ಇಂಡಿಯನ್ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರಾಗಿ ಇಂಡಿಯನ್ನೇ ಯೂಸ್ ಮಾಡಬೇಕಾಕೈತಿ. ಒಂದು ವೇಳೆ ಏನಪ್ಪ ನುವಾನ್ ತುಷಾರ ಎಂಟ್ರಿ ಕೊಡೋ ಥರ ಏನಾದರೂ ಸಿಚುವೇಶನ್ ಬಂತಂದ್ರೆ, ಲೈಕ್ ಓನ್ಲಿ 3 ಫಾರಿನರ್ಸ್ ಯೂಸ್ ಮಾಡಿದ್ರೆ ನುವಾನ್ ತುಷಾರನ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಹಂಗೆ ರೊಮೋರಿಯೋ ಶಫರ್ಡ್ನು ಕೂಡ ಒಬ್ಬ ಇಂಪ್ಯಾಕ್ಟ್ ಫಾರಿನರ್ನ ಕಡಿಮೆ ಆಡಿಸಿ ನೀವು ಆಸ್ ಇಂಪ್ಯಾಕ್ಟ್ ಪ್ಲೇಯರ್ ರೊಮೋರಿಯೋ ಶಫರ್ಡ್ನ ತರ್ತೀನಿ, ಅವನು ತರ್ಬೋದು. ಆಮೇಲೆ ಅಫ್ಕೋರ್ಸ್ ಜೇಕಬ್ ಬೆತ್ತಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೆಬ್ಯೂಡೆಂಟ್. ಅವ್ರ ಮೇಲೆ ಇವರು RCB ಅವ್ರು ಎಷ್ಟು ಡಿಪೆಂಡ್ ಆಗ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಪ್ಲೇಯಿಂಗ್ 11 ಐತಲ್ಲ, ಇದು ಬೆಸ್ಟ್ ಪ್ಲೇಯಿಂಗ್ 11. ಏಟ್ತ್ ವಿಕೆಟ್ವರೆಗೂ ನೀವು 8 ಜನ ಬ್ಯಾಟ್ಸ್ಮನ್ಸ್ ಅದರಲ್ಲಿ. 8 ಜನ ಬ್ಯಾಟ್ಸ್ಮನ್ ಅಂದ್ರೆ ಕಡಿಮೆನ. ಸಿಕ್ಸ್ತ್ ಪೊಸಿಷನ್ಗೆ ಬರೋದು ಟಿಮ್ ಡೇವಿಡ್. ಸಿಕ್ಸ್ತ್ ಆಸ್ ಎ ಟಿಮ್ ಡೇವಿಡ್ ಅವ ಫಿನಿಷರ್. ಅವ ಆದಮೇಲೆ ಕುರ್ನಾಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ ಇಬ್ಬರು ಅದಾರ. ಹೋಪ್ಫುಲಿ ಅವ್ರವರೆಗೂ ಬ್ಯಾಟಿಂಗ್ ಹೋಗೋದು ಬೇಡ, ಏನಾದರೂ ಟಾರ್ಗೆಟ್ ಕೊಡೋದಾಯಿತು. ಆ್ಯಂಡ್ ಮೇನ್ಲಿ ಚೇಸಿಂಗ್ ಇರೋ ಟೈಮ್ ಒಳಗೆ ಅದು ಟಿಮ್ ಡೇವಿಡ್ ಜೊತೆಗೆ ಟಾಪ್ 5 ಯಾರದಾರ ನೋಡೋ, ಕೊಹ್ಲಿ ಆಗಿರ್ಬೋದು, ಸಾಲ್ಟ್, ರಜತ್, ಲಿವಿಂಗ್ಸ್ಟೋನು, ಜಿತೇಶ್. ಇವ್ರೊಳಗೆ ಯಾರ ಒಬ್ರು ಟಿಮ್ ಡೇವಿಡ್ ಜೊತೆ ಫಿನಿಷಿಂಗ್ ಟೈಮ್ ಒಳಗಿದ್ರೆ ಭಾಳ ಸೇಫ್ ಅಂತ ಹೇಳ್ತೀನಿ. ಯಾಕಂದ್ರೆ ಕೆಲವೊಂದು ಸತಿ ಏನಾಗುತ್ತೆ, ಟಿಮ್ ಡೇವಿಡ್ಗೆ ಫಿನಿಷ್ ಮಾಡೋಕ್ಕಾಗಲ್ಲ. ಆವಾಗ ಕುರ್ನಾಲ್ ಪಾಂಡ್ಯ ಮತ್ತು ಸ್ವಪ್ನಿಲ್ ಸಿಂಗ್ ಇವರ ಬರ್ತಾರೆ, ಇವರ ಫಿನಿಷ್ ಮಾಡ್ಬೇಕು. ಇವ್ರಿಗೆ ಆದಷ್ಟು ಸ್ಕೋರ್ ಕಡಿಮೆ ಕೊಟ್ಟಷ್ಟು ಭಾಳ ಈಸಿ. ಯಾಕಂದ್ರೆ ಇವರಿಬ್ರು ಫಿನಿಷರ್ಸ್ ಅಲ್ಲ ಹೇಳ್ಬೇಕಂದ್ರೆ, ಟಿಮ್ ಡೇವಿಡ್ ಫಿನಿಷರ್ಸ್. ಇವ್ರನ್ನ ನಾವು ಆ್ಯಕ್ಚುಲಾಗಿ ಕಂಪ್ಲೀಟ್ ಆಲ್ರೌಂಡರ್ ಥರನ ನಾವು ಇಲ್ಲಿ ನೋಡ್ತೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರನ್ನ ಫಿನಿಷರ್ಸ್ ಥರ ನೋಡೋಲ್ಲ. ಬ್ಯಾಟ್ಸ್ಮನ್ ಪ್ಲಸ್ ಬೌಲರ್ ಇಬ್ಬರು ಏನೋ. ಕುರ್ನಾಲ್ ಪಾಂಡ್ಯ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ಲೆಫ್ಟ್ ಹ್ಯಾಂಡ್ ಬೌಲರ್. ಸ್ವಪ್ನಿಲ್ ಸಿಂಗ್ ರೈಟ್ ಹ್ಯಾಂಡ್ ಬ್ಯಾಟರ್, ಲೆಫ್ಟ್ ಆರ್ಮ್ ಬೌಲರ್. ಅವ ಲೆಫ್ಟ್ಲೇ ಬೌಲಿಂಗ್ ಮಾಡ್ತಾನೆ, ರೈಟ್ ಹ್ಯಾಂಡ್ಲೇ ಬ್ಯಾಟಿಂಗ್ ಮಾಡ್ತಾನವ. ಸೊ ಈ ಥರ ಐತಿ. ಆ್ಯಂಡ್ ನೀವು ಇಲ್ಲಿ ನೋಡಿದ್ರೆ ಇದು ಬೆಸ್ಟ್ ಪ್ಲೇಯಿಂಗ್ 11. ನೀವು ನೋಡಬೇಕು, ಭುವಿ, ಯಶ್, ಜಾಶ್ ಹೆಸಲ್ವುಡ್ 12 ಓವರ್. ಇವ್ರು ಪರ್ಫೆಕ್ಟ್ ಬೌಲರ್. ಇವರು ಪೇಸ್ ಬೌಲಿಂಗ್ ಪರ್ಫೆಕ್ಟ್ ಐತಿ. ಕುರ್ನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್ 5 ಜನ 4 ಓವರ್ 20 ಓವರ್ ಖತಮ್. ಏನೋ ಮಿಡ್ಲ್ ಒಳಗೆ ಲಿವಿಂಗ್ಸ್ಟನ್ಗೆ 1 ಓವರ್. ಒಂದು ವೇಳೆ ಅವ ಚೆನ್ನಾಗಿ ಹಾಕಿದ್ರೆ 2ನೇ ಓವರಿಗೆ ಹೋಗ್ಬೋದು. ಯಾಕಂದ್ರೆ 2024 ಒಳಗೆ ಲಿವಿಂಗ್ಸ್ಟನ್ ಆಡಿದ 7 ಮ್ಯಾಚ್ನಾಗ ಅವ ಹೇಳ್ಬೇಕಂದ್ರೆ ತೊಗೊಂಡಿದ್ದು 3 ವಿಕೆಟ್. ಆ್ಯಕ್ಚುಲಿ 7 ಮ್ಯಾಚ್ನಾಗ ಸೇರಿಸಿ ಎಲ್ಲನೂ ಅಡಿಷನ್ ಮಾಡಿದ್ರೆ 12 ಓವರ್ ಹಾಕ್ಯಾನವ. 12 ಓವರ್ ಹಾಕಿ 3 ವಿಕೆಟ್ ತೊಗೊಂಡಾನ. ಆ್ಯಂಡ್ ಅವ್ನ ಎಕಾನಮಿ 7 ಐತಿ. ಆ್ಯಕ್ಚುಲಿ ಅವ್ನ ಎಕಾನಮಿ 7 ಐತಿ. ಆ್ಯಕ್ಚುಲಿ ನಾಟ್ ಬ್ಯಾಡ್ 7 ಅಂದ್ರೆ. ಬಟ್ ಅವ್ನು ಜಾಸ್ತಿ ಓವರ್ ಸಿಕ್ಕಿಲ್ಲ. ಆ್ಯಕ್ಚುಲಿ ಅವ 4 ಓವರ್ಸ್ ಕೋಟ ಕಂಪ್ಲೀಟ್ ಯಾವ ಮ್ಯಾಚ್ನಾಗೂ ಮಾಡಿಲ್ಲ. ಆ್ಯಂಡ್ ಅವನ್ನ ನೀವು ಹೆಂಗಂದ್ರೆ ಅಗೇನ್ ಮ್ಯಾಕ್ಸ್ವೆಲ್ ಥರ ಹೆಂಗೆ ಯೂಸ್ ಮಾಡ್ಕೋತಿರೋ 1 ಓವರ್ 2 ಓವರ್ ಆ ಥರ ಯೂಸ್ ಮಾಡ್ಬೋದು. ಬಟ್ ಕಂಪ್ಲೀಟಾಗಿ ಅವನ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಇಲ್ಲಿ RCB ಹತ್ರ
ಪಕ್ಕ 5 ಬೌಲರ್ಸ್ ಅದಾರ. ಅವ್ರು 4 ಬೌಲರು ಕರೆಕ್ಟಾಗಿ ಬೌಲಿಂಗ್ ಹಾಕಿದ್ದು 20 ಓವರ್ ಪ್ರಾಬ್ಲಮ್ಮೇ ಇಲ್ಲ. ಅಂಟಿಲ್ ಅನ್ಲೆಸ್ ಇವ್ರಿಗೆ ಒಬ್ಬ ವ್ರಿಸ್ಟ್ ಸ್ಪಿನ್ನರ್ ಲೆಗ್ಗಿ ಮತ್ತು ಏನಪ್ಪ ಗೂಗ್ಲಿ ಹಾಕೋ ಒಬ್ಬ ಬೌಲರ್ ಬೇಕಾಗಿತ್ತ ಅಂದ್ರೆ ಇವರು ಪರ್ಫೆಕ್ಟ್ ಅದಾರ. ಅಫ್ಕೋರ್ಸ್ ಸುಯೇಶ್ ಅವರು ಪಕ್ಕ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎತ್ಕೊಂತಾರೆ, ಅದು ಮಾತ್ರ ಫಿಕ್ಸ್. ಯಾಕಂದ್ರೆ ಇವರು ಬ್ಯಾಟಿಂಗ್ ಡೆಪ್ತ್ 8 ಏನೋ ಪೊಸಿಷನ್ವರೆಗೂ ಐತಿ. ಒಂದು ವೇಳೆ ಹೇಳಕ್ಕೆ ಬರಲ್ಲ, ಒಂದು ಆಫ್ ಡೇ ಆಗುತ್ತೆ ಅವಾಗ ಏನೋ ಒಂದು ವೇಳೆ ಚೇಸ್ ಮಾಡೋ ಟೈಮ್ ಒಳಗೆ ಬ್ಯಾಟ್ಸ್ಮನ್ ಒಂದು 3-4 ಜನ ಬ್ಯಾಟ್ಸ್ಮನ್ ಫ್ಲಾಪ್ ಆಗಿಬಿಟ್ರೆ ಅವಾಗ ಇನ್ನೂ ಬ್ಯಾಟ್ಸ್ಮನ್ ಬೇಕಾಕನ. ಅವಾಗ ಮನೋಜ್ ಪಾಂಡ್ಗೆ ರೈಟ್ ಚಾಯ್ಸ್ ಹೇಳ್ತೀನಿ ನಾನು. ಯಾಕಂದ್ರೆ ಅವ್ನು ಬಿಟ್ಟು ಮತ್ತೆ ಇನ್ಯಾರು ಆ ಲೆವೆಲಿಗೆ ಬ್ಯಾಟರೇ ಇಲ್ಲ, ಇಂಡಿಯನ್ ಬ್ಯಾಟರೇ ಇಲ್ಲ. ಓಕೆ, ಆ್ಯಂಡ್ ಇನ್ನೊಂದೇನಂದ್ರೆ ಪ್ಲೇಯಿಂಗ್ 11 ಒಳಗೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ನಿಮಗೆ, ಫಿಲ್ ಸಾಲ್ಟ್ ಆಗಿರ್ಬೋದು, ಲಿವಿಂಗ್ಸ್ಟನ್ ಆಗಿರ್ಬೋದು, ಚಾಂಪಿಯನ್ಸ್ ಟ್ರೋಫಿಯಿಂದ ಬರೋ ಆ ಥರ. ಆ್ಯಂಡ್ ಅವರು ಒಳ್ಳೆ ಅಷ್ಟೊಂದು ಚಲೋ ಫಾರ್ಮ್ನಾಗಿಲ್ಲ. ಅಫ್ಕೋರ್ಸ್ T20 ಬೇರೆ, 50 ಓವರ್ಸ್ ಬೇರೆ. ಬಟ್ ಇಲ್ಲಿ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಒಂದು ವೇಳೆ ಏನಾದರೂ ಫಿಲ್ ಸಾಲ್ಟ್ ಚಲೋ ಪರ್ಫಾರ್ಮ್ ಮಾಡತ್ತಿಲ್ಲ ಅಂತಂದ್ರೆ ಅವನ ಜಾಗದಾಗ ದೇವದತ್ ಪಡಿಕಲ್ ಬರ್ತಾನೆ. ಅಲ್ಲಿ ದೇವದತ್ ಪಡಿಕಲ್ ಬಂದ ಅಂತ ಅನ್ಕೋರಿ, ಅಲ್ಲೊಂದು ಫಾರಿನ್ ಸ್ಲಾಟ್ ಖಾಲಿ ಉಳಿತೈತಿ. ಅಲ್ಲೊಂದು ಫಾರಿನ್ ಸ್ಲಾಟ್ ಏನಕ್ಕೈತಿ ಖಾಲಿ ಉಳಿತೈತಿ. ಬರೀ 3 ಜನ ಫಾರಿನರ್ಸ್ ಹಾಕಾರ, ಲಿವಿಂಗ್ಸ್ಟನ್, ಟಿಮ್ ಡೇವಿಡ್ ಆ್ಯಂಡ್ ಜಾಶ್ ಹೆಜಲ್ವುಡ್. ಇನ್ನೊಬ್ಬ ಫಾರಿನರ್ ಬೇಕಂದ್ರೆ ನೋವಾನ್ ತುಷಾರನ ಒಳಗೆ ಕರ್ಕೊಂಬರ್ಬೋದು, ಬೇಕಂದ್ರೆ ರೊಮಾರಿಯೋ ಶಫರ್ಡ್ನ ಒಳಗೆ ಕರ್ಕೊಂಬರ್ಬೋದು. ಎಂಥ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್ ಅಂಥ ಮಸ್ತ್ ಪ್ಲೇಯರ್ನೇ ಒಳಗೆ ಕರ್ಕೊಂಬರ್ಬೋದು. ಇಂಪ್ಯಾಕ್ಟ್ ಪ್ಲೇಯರ ಸೆಕ್ಸಿ ಅದಾರ ಮಾತ್ರ ನಾನು ಹೇಳ್ತೀನಿ. ಇಬ್ಬರು ಇಂಪ್ಯಾಕ್ಟ್ ಮಾಡೋಣ. ನೋವಾನ್ ತುಷಾರ್ ಅಂತ ನೀವು ಬೇಕಂದ್ರೆ ಹೈಲೈಟ್ಸ್ ನೋಡಿ ಹೋಗ್ರಿ, ಅವ MIದಾಗ ಆಡ್ದಾಗ ಒಳ್ಳೆ ಬೌಲಿಂಗ್ ಮಾಡ್ಯಾನವ. ಆ್ಯಂಡ್ ರೊಮಾರಿಯೋ ಶಫರ್ಡ್ ಎಂತ ಅಂದ್ರೆ ಅವ ಪವರ್ ಹಿಟ್ಟರ್. ಇವರು ನಾನ್ ಸ್ಟ್ರೈಕರ್ ಎಂಡ್ ಒಳಗಿರೋ ಒಬ್ಬ ಬ್ಯಾಟ್ಸ್ಮನ್. ಅವ್ನು ಕಂಟ್ರೋಲ್ ಮಾಡಿ ಯಾವ ಬಾಲ್ ನೀನು ಅಟ್ಯಾಕ್ ಮಾಡಿ, ಯಾವ ಬಾಲ್ ನೀನು ಅಟ್ಯಾಕ್ ಮಾಡಬೇಡ, ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡಿರ ಅಂತ ಗೈಡ್ ಮಾಡ್ಕೊಂಡು ಮಾಡಿದ್ರೆ ಹೇಳ್ತೀನಿ ಕೇಳಿಸ್ಕೊ. ಆಮೇಲೆ ಸ್ವಲ್ಪ ಲಾಂಗ್ ಇನ್ನಿಂಗ್ಸ್ ಆಡ್ದ ಅಂದ್ರೆ ಟಾರ್ಗೆಟ್ ಸೆಟ್ ಮಾಡೋ ಟೈಮಲ್ಲೂ ಅವ್ನು ಹೆವಿ ಯೂಸ್ ಮಾಡ್ಕೋಬೋದು, ಚೇಸ್ ಮಾಡೋ ಟೈಮಲ್ಲಿ ಅವ್ನು ಹೆವಿ ಯೂಸ್ ಮಾಡ್ಕೋಬೋದು. ಅಂಥ ಬ್ಯಾಟರ್ ಅವ. ಅದು ಚಿನ್ನಸ್ವಾಮಿ 7 ಮ್ಯಾಚ್ ಆಡ್ತೀವಲ್ಲ, 7 ಮ್ಯಾಚ್ನೇ ನಾವು ಮ್ಯಾಕ್ಸಿಮಮ್ ಮ್ಯಾಚ್ ಗೆಲ್ಲಕ್ಕೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವೇಳೆ ಏನಾದರೂ ಲಿವಿಂಗ್ಸ್ಟನ್ ಪರ್ಫಾರ್ಮ ಮಾಡತ್ತಿಲ್ಲ, ಫಾರ್ಮ್ನಾಗ ಇಲ್ಲ, ಔಟ್ ಆಗಕತ್ತಾನ ಜಲ್ದಿ ಅವ್ನು ಪರ್ಫಾರ್ಮ್ ಮಾಡಕತ್ತಿಲ್ಲ ಅಂದ್ರೆ ಅವನ ಜಾಗದಾಗ ನೀವು ಯಾರನ್ನ ತೊಗೊಂಬರ್ಬೋದು ಗೊತ್ತಾನ? ಅಗೇನ್ ನೀವು ಅವ ಆಡತ್ತಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ಒಳಗೆ ಇವ್ನು ಹಾಕೋಬೋದು. ನೀವು ಏನೋ ರೊಮಾರಿಯೋ ಶಫರ್ಡ್ನಾದ್ರೂ ಹಾಕೋಬೋದು, ಅಥವಾ ನಿಮ್ಗೆ ಅವ ಬ್ಯಾಟ್ಸ್ಮನ್ ಅಲ್ಲ, ರೊಮಾರಿಯೋ ಶಫರ್ಡ್ ನೀವು ಹಾಕೋಬೋದು. ಇಲ್ಲಾಂದ್ರೆ ನೀವು ಏನು ಮಾಡ್ಬೋದು ಅಂದ್ರೆ ಡೈರೆಕ್ಟಾಗಿ ಮನೋಜ್ ಪಾಂಡ್ಗೆನ ಹಾಕೊಂಡ್ಬಿಡ್ಬೋದು. ಮನೋಜ್ ಪಾಂಡ್ಗೆ ನೀವು ಹಾಕೊಂಡ್ಬಿಟ್ರೆ ಏನಾಗತ್ತೆ ಗೊತ್ತಾನ? ಅಲ್ಲಿ ಬರೀ ಏನಾಗುತ್ತೋ ಫಿಲ್ ಸಾಲ್ಟು, ಅಗೇನ್ ಜಾಶ್, ಟಿಮ್ ಡೇವಿಡ್ 3 ಜನ ಉಳ್ಕೊತಾರೆ. ನೀವು ಒಳಗೆ ಮನೋಜ್ ಪಾಂಡ್ಗೆ ಹಾಕೊಂಡ್ಬಿಟ್ರೆ ಬ್ಯಾಟಿಂಗ್ ಟೈಮ್ ಒಳಗೆ ಅಂತಂದ್ರೆ ಏನಾಗುತ್ತೆ, ನೀವು ಒಬ್ಬ ಬೌಲರ್ನ, ಫಾರಿನ್ ಬೌಲರ್ ಅಥವಾ ಇಂಡಿಯನ್ ಬೌಲರ್ನು ನೀವು ಬೇಕಾದ್ರೆ ಪ್ಲೇಯಿಂಗ್ 11 ಒಳಗೆ ಹಾಕೋಬೋದು. ನೋವಾನ್ ತುಷಾರನ ಈಸಿಯಾಗಿ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಡ್ಬಿಡ್ಬೋದು ನೀವು ಬೌಲಿಂಗ್ ಟೈಮ್ನಾಗ. ಇಲ್ಲ ಹಾಗೆ ನೀವು ಸುಯೇಶ್ ಶರ್ಮಾ, ರಸಿಕ್ ದಾರ ಇವ್ರನ್ನಂತೂ ಇಂಡಿಯನ್ ಪ್ಲೇಯರ್ ಇಂಪ್ಯಾಕ್ಟ್ ಆಗಿ ನೀವು ತೊಗೋಬೋದು. 4 ಜನ ಫಾರಿನರ್ ಆಡಿದ್ರೇನು, 3 ಜನ ಫಾರಿನರ್ ಆಡಿದ್ರೇನು. ಬಟ್ ನೀವು 3 ಜನ ಫಾರಿನರ್ ಆಡಿಸಿ ಒಬ್ಬ ಫಾರಿನರ್ನ ಒಳಗೆ ಕರ್ಕೊಂಬರ್ತೀವಿ ಆ್ಯಸ್ ಎ ಇಂಪ್ಯಾಕ್ಟ್ ಪ್ಲೇಯರ್, ಫಾರಿನರ್ನ ಕರ್ಕೊಂಬರ್ತೀವಿ ಅಂದ್ರೆ ಬೈ ಆಪ್ಷನ್ ಐತಿ. ನೋವಾನ್ ತುಷಾರ್ ಅದಾನ, ಜೇಕಬ್ ಬೆಥೆಲ್ ಅದಾನ, ರೊಮಾರಿಯೋ ಶಫರ್ಡ್ ಅದಾನ. ಜೇಕಬ್ ಬೆಥೆಲ್ ಹತ್ತವ್ರು ಹೋಗಂಗಿಲ್ಲ, ಯಾಕಂದ್ರೆ ಅಗೇನ್ ಡೆಬ್ಯೂಟೆಂಟ್ ಗೊತ್ತಿಲ್ಲ. ಈ ವರ್ಷ ಅವನ್ನ ನೆಟ್ಸ್ ಒಳಗೆ ನೋಡಿ ಮೋಸ್ಟ್ಲಿ ಮುಂದಿನ ವರ್ಷ ಚಾನ್ಸ್ ಕೊಡ್ಬೋದು ಅವಂಗೆ. ಬಟ್ ಫಸ್ಟ್ ಆಪ್ಷನ್ ಬ್ಯಾಟಿಂಗ್ ಅಂತ ಬಂದರೆ ರೊಮಾರಿಯೋ ಶಫರ್ಡ್, ಬೌಲಿಂಗ್ ಅಂತ ಬಂದರೆ ನೋವಾನ್ ತುಷಾರ ಫಿಕ್ಸ್. ಇದು ಬೆಸ್ಟ್ ಪ್ಲೇಯಿಂಗ್ 11 RCB ನಾನು ಹೇಳ್ತೀನಲ್ಲ, ಬೆಸ್ಟ್ ಐತಿ. ಬಟ್ ಅದೇ ಇನ್ನೊಂದು ಏನಪ್ಪ ಇವ್ರದ್ದು ಫ್ಲಾ ಅಂತಂದರೆ, ಇವ್ರ ಕಡೆ ಒಬ್ಬ ಜೆನ್ಯೂನ್ ಆಫ್ ಸ್ಪಿನ್ನರ್ ಇಲ್ಲ. ಜೆನ್ಯೂನ್ ಆಗಿ ಲೈಕ್ ವಿಲ್ ಜಾಕ್ಸ್ ಬಾಲ್ ಮೇಲೆ ಭಾಳ ರೆವಲ್ಯೂಷನ್ಸ್ ಕೊಡ್ತಿದ್ದ. ಲೈಕ್ ಮೈಕಲ್ ಬ್ರೆಸ್ವೆಲ್ ಅವನು ಭಾಳ ರೆವಲ್ಯೂಷನ್ ಕೊಡ್ತಿದ್ದ. ಫಾರ್ ಎಕ್ಸಾಂಪಲ್ ಅಗೇನ್ ನೀವು ನೋಡ್ಬೋದು ಪ್ರಾಪರ್ ಜೆನ್ಯೂನ್ ಆಫ್ ಸ್ಪಿನ್ನರ್ ಅಂತಂದ್ರೆ ಅಗೇನ್ ನೀವು ಗ್ಲೇನ್ ಫಿಲಿಪ್ಸ್ನ ನೋಡ್ಬೋದು. ನೀವು ಯಾವ ಲೆವೆಲಿಗೆ ಅವ್ರು ಬಾಲ್ನ ಟರ್ನ್ ಮಾಡ್ತಾರೆ ಅಂತೇಳಿ. ಜೆನ್ಯೂನ್ ಆಫ್ ಸ್ಪಿನ್ನರ್ ಅಂದ್ರೆ ಹೆಂಗಂದ್ರೆ ಸುಮ್ಮನೆ ಬಂದು ಬಾಲ್ ಹೋಗ್ಯಾವ ಇರಲ್ಲ. ಅವ್ನು ಆ್ಯಕ್ಚುಲಿ ಅವ್ನು ಬಾಲಿಂಗ್ದಾಗ ಕಂಟ್ರೋಲ್ ಇರ್ತೈತಿ, ವಿಕೆಟ್ ತೆಗಿಸ್ಕೊಡೋ ಅಂಥ ಅವನ ಹತ್ರ ಕ್ಯಾಪಬಿಲಿಟಿ ಇರ್ತದೆ. ಅಂಥವ್ರಿಗೆ ಜೆನ್ಯೂನ್ ಆಫ್ ಸ್ಪಿನ್ನರ್ ಅಂತೆ. ಅಂಥ ಒಬ್ಬ ಜೆನ್ಯೂನ್ ಸ್ಪಿನ್ನರ್ ಇರಲಿಲ್ಲ, ಆಫ್ ಸ್ಪಿನ್ನರ್ ಇಲ್ಲ. ಆ್ಯಂಡ್ ಆಫ್ ಸ್ಪಿನ್ನರ್ ಇದ್ದರೂ ಅವರಿಬ್ಬರು ಲೆಫ್ಟ್ ಹ್ಯಾಂಡ್ ಅದಾರ. ಅವ್ರಿಗೆ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನಿಗೆ ನಾವು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಬೌಲರ್ ಯೂಸ್ ಆಕಾರ. ಬಟ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬಂದಾಗ ನಿಮಗೆ ರೈಟ್ ಹ್ಯಾಂಡ್ ಬೌಲರೇ ಬೇಕಾಕಾರ. ರೈಟ್ ಹ್ಯಾಂಡ್ ಆಫ್ ಸ್ಪಿನ್ ಮಾಡೋ ಜೆನ್ಯೂನ್ ಆಫ್ ಸ್ಪಿನ್ನರ್ ಏನಾಗತ್ತೆ, ಅದು ಕಾಂಬಿನೇಷನ್ ಲೆಫ್ಟ್ ಹ್ಯಾಂಡ್ ಬ್ಯಾಟರು, ಈ ಕಡೆ ಆಫ್ ಸ್ಪಿನ್ನರ್ ರೈಟ್ ಹ್ಯಾಂಡಿಂದ ಆಫ್ ಸ್ಪಿನ್ ಮಾಡೋ, ಅದು ಕಾಂಬಿನೇಷನ್ ಬೇಕು. ಬಟ್ ಅದೊಂದು ಎಲ್ಲೋ ಇಲ್ಲ RCB ಹಂತಕ್ಕೆ. ಆ್ಯಂಡ್ ಅಗೇನ್ ಹೇಳಿಲ್ಲ, ಗೂಗ್ಲಿ ಹಾಕವ, ಪ್ರಾಪರ್ ಲೆಗ್ ಸ್ಪಿನ್ ಮಾಡವ, ಒಂದು ಕೊರತೆ ಐತಿ. ಲಿವಿಂಗ್ಸ್ಟನ್ ಲೆಗ್ ಸ್ಪಿನ್ನು ಮಾಡ್ತಾನೆ, ಬಟ್ ಲೈಕ್ ಯಾವಾಗ ಬೇಕು ಅವಾಗ ವಾಕಿನ್ ಮಾಡಿ ವಿಕೆಟ್ ಎತ್ಕೊಡೋ ಅಂಥ ಬೌಲರ್ ಅಲ್ಲ ಅವ. ಓಕೆ, ಹೋಪ್ಫುಲಿ ನಾನು
ಸುರೇಶ್ ಶರ್ಮಾ ಪರ್ಫಾರ್ಮ್ ಮಾಡಲಿ ಅಂತ ಬಯಸ್ತೀನಿ. ಬಟ್ ದಿಸ್ ಪ್ಲೇಯಿಂಗ್ ಲೆವೆನ್ ಇದೆಲ್ಲ ಬೆಸ್ಟ್ ಪ್ಲೇಯಿಂಗ್ ಲೆವೆನ್. ಈ ಪ್ಲೇಯಿಂಗ್ ಲೆವೆನ್ನ ನೀವು KKR ಜೊತೆ ಹೆಡ್ ಟು ಹೆಡ್ ನೀವು ಕಂಪೇರ್ ಮಾಡಿದಾಗ ಏನಾಗೈತೆ ಗೊತ್ತಾನೆ, ಶನಿವಾರ KKR ಐತಿ. KKR ನೋಡ್ರಿ ನೀವು ಏನಾಯ್ತು ಗೊತ್ತಾನೆ, ಫಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಬರೋದು ಸುನಿಲ್ ನರೇನ್ ಅಂಡ್ ಕ್ವಿಂಟನ್ ಡಿಕಾಕ್, ಇಬ್ಬರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ನಮ್ಮ ಹತ್ರ ಏನೈತಿ, ಒಬ್ಬ ಪ್ರಾಪರ್ ಜೆನ್ಯೂನ್ ಹಾಫ್ ಸ್ಪಿನ್ನರ್ ಇಲ್ಲ, ಅವ್ರಿಬ್ರು ಆಟಾಡ್ಸಕ್ಕೆ ಅದೊಂದು ನಮಗಿಲ್ಲೇ ಹೊಡ್ತಾ ಕೊಡ್ತೈತಿ. ಆಮೇಲೆ ಕ್ವಿಂಟನ್ ಡಿಕಾಕ್ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, ಅವೊಬ್ಬ ಪ್ರಾಪರ್ ವಿಕೆಟ್ ಕೀಪಿಂಗ್. ಅವ ಇಲ್ಲ ಅಂತಂದ್ರೆ ರಮನುಲ್ಲಾ ಗುರುಬಾಸ್ ಬರ್ತಾನೆ, ಅವನು ಇಲ್ಲ ಅಂದ್ರೆ ಲವನಿ ಸಿಸೋಡಿಯಾ ಬರ್ತಾನೆ. ಲವನಿ ಸಿಸೋಡಿಯಾ ಅಗೇನ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್, ರಮನುಲ್ಲಾ ಗುರುಬಾಸ್ ರೈಟ್ ಹ್ಯಾಂಡ್ ಹಾಕಾನ. ಅಲ್ಲ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಇವ್ರು ಹೋದಾಗ ಅಲ್ಲಿ ಆ್ಯಕ್ಚುಲಿ KKR ಅವ್ರಿಗೆ ಸಿಗಲ್ಲ. ಅಲ್ಲಿ ನರೇನು ಲೆಫ್ಟ್ ಹ್ಯಾಂಡರ್, ಕ್ವಿಂಟನ್ ಡಿಕಾಗೂ ಲೆಫ್ಟ್ ಹ್ಯಾಂಡರ್. ಬಟ್ ಒಂದೇನಂತಂದ್ರೆ ಭುವಿ, ಯಶ್ ಆ್ಯಂಡ್ ಯಶ್ ದಯಾಲ್ ಮತ್ತು ಜಾಶ್ ಎಷ್ಟು ಸ್ಕಿಲ್ಫುಲ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಯಾರು ಇವ್ರಿಗೆ ಫರಕ್ ಬೀಳಲ್ಲ, ಇವ್ರು ಆಟಾಡಿಸ್ತಾರೆ, ಅದೊಂದು ಕಾನ್ಫಿಡೆನ್ಸ್ ಐತಿ. ಆ್ಯಂಡ್ ಅಗೇನ್ ಅಜಿಂಕ್ಯ ರಹಾನೆ ರೈಟ್ ಹ್ಯಾಂಡ್, ಅಜಿಂಕ್ಯ ರಹಾನೆ ಮತ್ತು ಮನೀಶ್ ಪಾಂಡೆ ನೋಡಿ ಟಾಪ್ ಆರ್ಡರ್. ಸುನಿಲ್ ನರೇನ್, ಕ್ವಿಂಟನ್ ಡಿಕಾಕ್, ಅಜಿಂಕ್ಯ ರಹಾನೆ, ಮನೀಶ್ ಪಾಂಡೆ 4. 5ನೇದಕ್ಕೆ ವೆಂಕಟೇಶ್ ಅಯ್ಯರ್, ಆಮೇಲೆ ರಮಣ್ದೀಪ್ ಸಿಂಗ್, ಆಮೇಲೆ ಇವ ಆಂಡ್ರಾ ರಸಲ್. ಇವ್ರ ಹತ್ರ 7 ಜನ ಬ್ಯಾಟ್ಸ್ಮನ್ ಹೇಳ್ತೀನಲ್ಲ, ಬೆಸ್ಟ್ ಬ್ಯಾಟ್ಸ್ಮನ್ ಅದಾರ ಇವ್ರ ಕಡೆ. ನಾವು ತೆಗೆದು ಹಾಕಂಗೆ ಇಲ್ಲ, ಇವರು ಆಟಾಡಂಗಿಲ್ಲ ಬ್ಯಾಟ್ಸ್ಮನ್ ಅಂತ. ಬಟ್ ಪ್ರಾಪರ್ ಬಾಲಿಂಗ್ ಚಲೋ ಮಾಡಿದ್ರೆ ಇವ್ರನ್ನ ನೀವು ಆರಾಮಾಗಿ ಆಟಾಡ್ಸ್ಬೋದು. ಇವ್ರನ್ನ ಇವ್ರಿಗೆ ಸ್ಕೋರ್ ಮಾಡೋಕೆ ಡಿಫಿಕಲ್ಟಿ ತಂದು ಕೊಡ್ಬೋದು ನೀವು. ಓಕೆನಾ, 7 ಜನ ಹತ್ರ ಆಂಡ್ರಾ ರಸಲ್, ಆಮೇಲೆ ಅಫ್ಕೋರ್ಸ್ ಹರ್ಷಿತ್ ರಾಣಾ, ಇವ ಒಂಥರ ಆಲ್ರೌಂಡ್ ಕ್ಯಾಟಗರಿ ಒಳಗೆ ಬರ್ತಾನೆ. ಬಟ್ ಇವನು ನೀವು RCBದವ್ರು ಏನಾದರೂ ಅಂಡರ್ ಎಸ್ಟಿಮೇಟ್ ಮಾಡೋದು, ಚಲೋ ಬೌಲಿಂಗ್ ಮಾಡಿದ್ರೆ ಅವ್ನು ವಿಕೆಟ್ ಎತ್ಬೋದು. ಬಟ್ ಅಂಡರ್ ಎಸ್ಟ್ ಮಾಡಿದ್ರೆ ಅವನು ಹೊಡಿತಾನೆ ರನ್ಸ್. ಒಂದು ಏನಂತಾರದು, ಒಂದು ಕಂಫರ್ಟಬಲ್ ಪೊಸಿಷನ್ಗೆ ಏನೋ ಒಂದು ಟೀಮ್ ಹಾಕಬೇಕಾಗುತ್ತಲ್ಲ, ಯಾವಾಗ ಅದು ಲೋ ಸ್ಕೋರಿಂಗ್ ಇದ್ದಾಗ ಆ ಟೈಮ್ನಾಗ ಒಂದು ಕ್ರೂಷಲ್ ರನ್ಸ್ ಹೊಡೆದ್ಕೊಟ್ಬಿಡ್ತಾನೆ. ಅದಕ್ಕೆ ಇವ್ನು ಚೆನ್ನಾಗಿ ಆಡಿಸ್ಬೇಕು. ಆಮೇಲೆ ಇವ್ರ ಹತ್ರ ಇರೋದು ಯಾರಪ್ಪ, ಆಂಡ್ರಿಚ್ ನೋಕಿಯಾ, ಸ್ಪೆನ್ಸರ್ ಜಾನ್ಸನ್, ವರುಣ್ ಚಕ್ರವರ್ತಿ, ವೈಭವ್ ಅವರ, ಚೇತನ್ ಸಕಾರಿಯಾ. ಇಲ್ಲಿ ಆಂಡ್ರಿಚ್ ನೋಕಿಯಾ ಅಥವಾ ಸ್ಪೆನ್ಸರ್ ಜಾನ್ಸನ್ ಇಬ್ಬರದ ಒಬ್ಬರು ಆಡ್ಬೇಕು. ಹಂಗೆ ವೈಭವ್ ಅವರ ಮತ್ತು ಚೇತನ್ ಸಕಾರಿಯಾ ಇವ್ರಿಬ್ಬರದ ಒಬ್ಬರು ಆಡ್ಬೇಕು. ಇಲ್ಲಿ ನೀವು ಹಂಗೆ ನೋಡಿದ್ರೆ KKRದ ಸ್ಪಿನ್ ಚಲೋ ಐತಿ, ನರೇನ್, ವರುಣ್ ಚಕ್ರವರ್ತಿ ಇಬ್ಬರು ಚಲೋ ಬೌಲಿಂಗ್ ಹಾಕ್ತಾರೆ. ಬಟ್ ಇವ್ರದ್ದು ಏನು ಪೇಸ್ ಬೌಲಿಂಗ್ ಅಟ್ಯಾಕ್ ಐತಲ್ಲ ಅಷ್ಟೊಂದು ಡೇಂಜರಸ್ ಆಗಿಲ್ಲ. ನೀವು ಅದು RCB ನೋಡಿದ್ರೆ ನಮ್ಮದು ಪೇಸ್ ಬೌಲಿಂಗ್ ಭಾರಿ ಚಲೋ ಐತಿ. ಸ್ಪಿನ್ ಬೌಲಿಂಗು ಕುರ್ನಾಲ್ ಮತ್ತು ಸ್ವಪ್ನಿಲ್ ಆಡಿಸಿದ್ರೆ ಡೆಡ್ಲಿ ಕಾಂಬಿನೇಷನ್ ಆಗುತ್ತೆ. ಬಟ್ ಮಿಸ್ಟ್ರಿ ಅಂತ ಬಂದ್ರೆ ಅಥವಾ ಗೂಗ್ಲಿ ಲೆಗ್ ಸ್ಪಿನ್ ಅಂತ ಬಂತಂದ್ರೆ ಎಲ್ಲೋ ಒಂದು ಕಡೆ ನಾವಲ್ಲಿ ಬಾಕ್ಸ್ನ ಟಿಕ್ ಮಾಡಿಲ್ಲ. ನಮ್ಮ ಕಡೆ ಏನಾಯ್ತು ಗೊತ್ತಾನ, ಪೇಸ್ ಚಲೋ ಐತಿ, ಅವ್ರ ಕಡೆ ಪೇಸೇ ಚಲೋ ಇಲ್ಲ. ನೀವು ಆಂಡ್ರಿಚ್ ನೋಕಿಯಾ ನೋಡ್ರಿ, ಅವ ಟ್ರೆಂಟ್ ಬೋಲ್ಟ್ ಥರ ಅಥವಾ ಕಗೀಸೋ ರಬಾಡ ಥರ ಫುಲ್ ಡಿಪೆಂಡೆಂಟ್ ಹೌದಪ್ಪಂದ್ರೆ ವಿಕೆಟ್ ತಂದು ಕೊಡ್ತಾನೆ ಅಂತ ಇಷ್ಟು ವರ್ಷ ಆದರೂ ಆ ಲೆವೆಲಿಗೆ ಇಂಪ್ಯಾಕ್ಟ್ ಮಾಡಿಲ್ಲ. ಆ್ಯಂಡ್ ಒಂಥರ ಎಕ್ಸ್ಪೀರಿಯನ್ಸ್ ಐತಿ. ಬಟ್ ಸ್ಟಿಲ್ ನೀವು ನನ್ನ ಕೇಳಿದ್ರೆ ನಾನು ಸ್ಪೆನ್ಸರ್ ಜಾನ್ಸನ್ ಹತ್ರ ಜೊತೆನೇ ಬೌಲಿಂಗ್ ಮಾಡ್ತೀನಿ. ಯಾಕಂದ್ರೆ ಅವ ಫಸ್ಟ್ ಹೊಸಬ ಆ್ಯಂಡ್ ಅವ ಯಂಗ್ಸ್ಟರು ಅದಾನ. ಅವ್ನಿಗೆ ಆ್ಯಕ್ಚುಲಿ ಆರ್ಡರ್ ಪಾಸ್ ಮಾಡ್ಬೋದು ಮ್ಯಾನೇಜ್ಮೆಂಟ್, ಇನ್ನು ಇದೇ ಥರ ಬೌಲಿಂಗ್ ಮಾಡು ಅದೇ ಥರ ಬೌಲಿಂಗ್ ಮಾಡು ಅಂತ ಕೋಚ್ ಅವ್ನು ಆ್ಯಕ್ಚುಲಿ ಹ್ಯಾಂಡಲ್ ಮಾಡ್ಬೋದು. ಆಂಡ್ರಿಚ್ ನೋಕಿಯಾ ಅವ ಮತ್ತು ಸ್ವಲ್ಪ ಸೀನಿಯರ್ ಆಗ್ತಾನೆ. ಅವ ಇಷ್ಟು ವರ್ಷ ಹಿಂಗೆ ಆಟಾಡ್ಕೊತ ಬಂದಾನ, ಆ ಲೆವೆಲಿಗೆ ಬೌಲರ್ ಅಂತ ಚಲೋ ಬೌಲರ್, ಒಳ್ಳೆ ಪೇಸ್ ಐತೆ ಅವ್ನು ಅಂತ್ಯಕ್ಕೆ. ಬಟ್ ಅಗೇನ್ ಆ ಲೆವೆಲಿಗೆ ಇಂಪ್ಯಾಕ್ಟ್ ಮಾಡಿಲ್ಲ ಅವತ್ತು. ಆ್ಯಂಡ್ 11th ಪೊಸಿಷನ್ದಾಗ ಬರೋದು ವೈಭವ್ ಅವರ, ಚೇತನ್ ಸಕಾರಿಯಾ. ಇವ್ರಿಬ್ಬರನ್ನು ಬಿಟ್ಟು ಮತ್ತಿನ್ನ ಚಲೋ ಪೇಸ್ ಬೌಲರ್ ಅಂತ ಇಲ್ಲವೇ ಇಲ್ಲ. ವೈಭವ್ ಅವರ ಡೆಬ್ಯೂ ಮಾಡಿದ 2022, ಅವನದು ಎಕಾನಮಿ 9 ಐತಿ. ಆ್ಯಂಡ್ ಚೇತನ್ ಸಕಾರಿಯಾ ಅವನದು ಎಕಾನಮಿ 8 ಐತಿ. ಅವನು 2022ದಾಗ ಡೆಬ್ಯೂ ಮಾಡಿದ್ದ. ಸೊ ನೀವು ಇಬ್ಬರು ನೋಡಿದ್ರೆ ಇಬ್ಬರು ಆ ಲೆವೆಲಿಗೆ ಕಾಟ ಕೊಡೋ ಅಂಥ ಏನು ದೊಡ್ಡ ಬೌಲರ್ಸ್ ಏನಲ್ಲ ಅವರು. RCB ಏನು ಒಂದು ಬ್ಯಾಟಿಂಗ್ ಇದನ್ನೈತೆ ನೋಡೋ, ಡೆಪ್ತ್ ಐತಿ, ಬ್ಯಾಟಿಂಗ್ ಎಬಿಲಿಟಿ ಏನೈತೆ ನೋಡೋ, ಇಬ್ಬರು ಅಷ್ಟೊಂದು ಕಾಟ ಕೊಡೋಲ್ಲ. ಬಟ್ ಸ್ಟಿಲ್ ಏನಪ್ಪ ಚಲೋ ಬೌಲಿಂಗ್ ಮಾಡಿದ್ರೆ ಆಕೈತಿ ಅವರು. ಬಟ್ ಹಂಗೆ ನೀವು ಕಂಪೇರ್ ಮಾಡಿದ್ರೆ ಈ ಕಡೆ ನಮ್ಮಂತಕ್ಕೆ ಒಬ್ಬ ಜೆನ್ಯೂನ್ ಆಫ್ ಸ್ಪಿನ್ನರ್ ಇಲ್ಲ. ಓಕೆನಾ, ಅವ್ರ ಕಡೆ ಒಳ್ಳೆ ಸ್ಪಿನ್ನರ್ ಅದಾರ, ಮಿಸ್ಟರ್ ಸ್ಪಿನ್ನರ್. ಆಫ್ ಸ್ಪಿನ್ನು ಮಾಡ್ತಾರೆ, ಲೆಗ್ ಸ್ಪಿನ್ನು ಮಾಡ್ತಾರೆ, ಗೂಗ್ಲಿನೂ ಹಾಕ್ತಾರೆ, ವರುಣ್ ನರೇನ್ ಇಬ್ಬರು ಸೇರಿ. ಆ್ಯಂಡ್ ನಮ್ಮ ಕಡೆ ಪೇಸ್ ಬೌಲಿಂಗ್ ಚಲೋ ಐತಿ, ಅವ್ರ ಕಡೆ ಪೇಸ್ ಬೌಲಿಂಗ್ ಚಲೋ ಇಲ್ಲ. ಸೊ ಟಿಕ್ ಮಾಡ್ಕೋರಿ ನೀವು ಅಲ್ಲೇ. ಒಂದು ಕಡೆ ಅಲ್ಲಿದ್ರೆ ಒಂದು ಕಡೆ ಇಲ್ಲಿಲ್ಲ, ಒಂದು ಕಡೆ ಇಲ್ಲಿದ್ರೆ ಒಂದು ಕಡೆ ಅಲ್ಲಿಲ್ಲ. ಸೊ ಇದು ಹೆಂಗೈತೆ ಅಂದ್ರೆ ಇಲ್ಲೇ ಅಡ್ವಾಂಟೇಜ್ ಇಬ್ರಿಗೂ ಐತಿ. ಇಲ್ಲೇ RCB ಹೇಳ್ತೀನಲ್ಲ, ಅವ್ರ ಮೇನ್ ಬೌಲರ್ ನರೇನ್ ಮತ್ತು ಚಕ್ರವರ್ತಿ 2 ಓವರ್ ಕನ್ಸೋಲಿಡೇಟ್ ಮಾಡ್ಕೊಂಡು ಇನ್ನೆರಡು ಓವರ್ ಯಾರಲೇ ನೀವು ಅಂತ ತಲೆ ಕೆಡ್ಸ್ಕೊಂಡಾರ್ದ ಅಂದ್ರೆ ಅವ್ರಿಗೆ ಯಾವಾಗ ಅಟ್ಯಾಕ್ ಮಾಡಕ್ಕೆ ಹೋಗ್ಕಾರ ನೋಡ, ನಾದಾಕ್ ಹೋಗ್ಕಾರ ನೋಡ ಬರಬ್ರಿ, ಅವಾಗ ಇವ್ರ ಹತ್ರ ವಿಕೆಟ್ ಕೈಯಾಗಿದ್ರೆ RCB ಹತ್ರ ಕೈಯಾಗ ಅವ್ರಿಬ್ಬರನ್ನ ಅಟ್ಯಾಕ್ ಮಾಡಿ ಮುಂದೆ ನೆಕ್ಸ್ಟ್ ಬರೋ ಪೇಸ್ ಬೌಲರ್ಸ್ನ ಹೊಡೆದು ಬಿಸಾಕ್ಬೋದು. ಮ್ಯಾಟ್ರ ಅಲ್ಲ ಅದು ಹೇಳ್ಬೇಕಂತಂದ್ರೆ. ಅಂದ್ರೆ ಅಷ್ಟು 8 ಜನ ಬ್ಯಾಟ್ಸ್ಮನ್ ಇದ್ದಾರೆ RCBದಾಗ. ಅವ್ರು ಅಗ್ರೆಸಿವ್ ಬ್ಯಾಟಿಂಗ್ ಮಾಡೋಕೆ ಹಿಂದೆ ಮುಂದೆ ನೋಡೋಕೆ ಹೋಗ್ಬಾರ್ದು, ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಒಂದು ಮಿಡಲ್ ಓವರ್ಸ್ನಾಗ ಡೆತ್ ಒಂದು 6 ಓವರ್ ಇದ್ದಾಗ ಹೇಳ್ತೀನಲ್ಲ,
ವಿಕೆಟ್ಸ್ ಕೈ ಇಟ್ಕೊಂಡಿರ್ಬೇಕು, ಚಚ್ಚಾಡ್ಬಿಡ್ಬೇಕು ಅಂದ್ರೆ ಹೇಳ್ತೀನಿ ಕೇಳಿಸ್ಕೊ, ಫುಲ್ ಡಾಮಿನೇಟ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು KKR ಅಂತಕ್ಕ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಹೆದರ್ಸೋಂಥ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ. ರಘುವಂಶಿ, ಮಯಾಂಕ್ ಮಾರ್ಕಂಡೆ, ಒಬ್ಬ ಅನುಕೂಲ್ ರಾಯ್ ಅಂತ ಅದಾನ. ಆಮೇಲೆ ಹೊತ್ತ ರೋಮನ್ ಪೋವೆಲ್ ಅದಾನ KKR ಹತ್ರ. ಬಟ್ ಅವ್ನು ಪ್ಲೇಯಿಂಗ್ ಲೆವೆನ್ದಾಗ ಚಾನ್ಸ್ ಸಿಗಂಗಿಲ್ಲ, ಯಾಕಂದ್ರೆ 4 ಜನ ಆಡ್ಬೇಕು, ಏನೋ ಫಾರಿನರ್ಸ್ ಅಲ್ಲಿ. ಆಲ್ರೆಡಿ ಕ್ವಿಂಟನ್ ಡಿಕಾಗು ಇಬ್ಬರು ಟಾಪ್ ಆರ್ಡರ್ ಇಬ್ಬರು ಆಡ್ತಾರೆ. ಆಮೇಲೆ ಆಂಡ್ರೆ ರಸಲ್, ಇನ್ನೊಬ್ಬ ಆಂಡ್ರೆ ಸ್ಟೋಕಿ, ಅದು ಸ್ಪೆನ್ಸರ್ ಜಾನ್ಸನ್. ಇವ್ರಿಬ್ರದಾಗ ಒಬ್ರು ಆಡಬೇಕು, ಯಾಕಂದ್ರೆ ಬೌಲರ್ಸ್ ಬೇಕಪ್. ರೋಮನ್ ಪವೆಲ್ ಅವ ಆಲ್ರೌಂಡರ್, ಅವ ಈಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಆಂಡ್ರೆ ರಸಲ್. ಆಂಡ್ರೆ ರಸಲ್ಗೆ ಏನಾದ ಅವಾಗ ರೋಮನ್ ಪವೆಲ್ ಬರ್ತಾನೆ. ಆಂಡ್ರೆ ರಸಲ್ ಮೀಡಿಯಂ ಪೇಸ್ ಮಾಡ್ತಾನೆ, ರೋಮನ್ ಪವೆಲ್ ಮೀಡಿಯಂ ಪೇಸ್ ಮಾಡ್ತಾನೆ. ಆ ಲೆವೆಲ್ಗೆ ಡೇಂಜರ್ ಬೌಲರ್ ಅಂತನೂ ಅಲ್ಲ ಅವ. ಆಂಡ್ರೆ ಸ್ಟೋಕಿ, ಸ್ಪೆನ್ಸರ್ ಜಾನ್ಸನ್ ಇಬ್ಬರು ಕೊಂದರ್ಸಿ ಅವ್ನು ಆಡ್ಸಕ್ಕಂತೂ ಆಗಲ್ಲ. ಒಂದ್ ವೇಳೆ ಆಡ್ಸಿದ್ರಿಲ್ಲೇ ಪೇಸ್ ಬೌಲಿಂಗ್ ಹೊಡೆಸ್ಕೋತೈತಿ. ಓಕೆನಾ, ಮೀಡಿಯಂ ಪೇಸರ್ಗೆ ಯಾವನು ಹೆದರೋದಿಲ್ಲ. ಮೀಡಿಯಂ ಪೇಸರ್ದು ಅಂದ್ರೂ 135 ಬಾಲ್ ಹಾಕ್ತಾರೆ ಅವರು. ಪ್ರಾಪರಾಗಿ ಬ್ಯಾಟಿಗೆ ಬರಾಕತ್ತಂದ್ರೆ ಹೊಡೆದು ಬೀಸಾಕ್ತಾರೆ, ಅವ್ರಿಗೆ ಫರ್ಕ ಬೀಳಲ್ಲ RCBದವ್ರಿಗೆ ಏನ. ಯಾಕಂದ್ರೆ ಅಲ್ಲಿರೋ ಎಂತಂತಾರೆ ರೆಡಿ ಇರೋ ಅಂತ ಟಿಮ್ ಡೇವಿಡ್ ಆಗಿರ್ಬೋದು, ಲಿವಿಂಗ್ಸ್ಟನ್ ಆಗಿರ್ಬೋದು, ಅವನವನ ಈವನ್ ಜಿತೇಶ್ ಶರ್ಮಾ ಆಗಿರ್ಬೋದು, ಆ್ಯಂಡ್ ಅಫ್ಕೋರ್ಸ್ ರಜತ್ ಪಟಿದಾರ್, ಅವ್ನು ಕ್ಲೀನ್ ಹಿಟ್ಟಿಂಗ್ ಶಾಟ್, ಅವ ಅಂತೂ ಬಿಡೋದೇ ಇಲ್ಲ ಬೌಲಿಂಗ್. ಅಂತ ಚಲೋ ಬ್ಯಾಟಿಂಗ್ ಐತಿ. ಆಮೇಲೆ ಕುರ್ನಾಲ್ ಪಾಂಡ್ಯ, ಆಮೇಲೆ ಸ್ವಪ್ನಿಲ್ ಸಿಂಗ್, ಇವ್ರಿಗೇನಾದ್ರೂ ನೀವು ಒಂದು 15-20 ರನ್ ಲಾಸ್ಟಿಗೆ ಅವ್ರಿಗೆ ನೀವು ಫಿನಿಶ್ ಮಾಡಿರಿ ನೀವು ಅಂತಂದ್ರೆ ಹೊಡೆಯೋ ಕೆಪಾಸಿಟಿ ಅವ್ರಿಗಂತೂ ಐತಿ. ಸೊ RCBದ ಇದೇನೈತಲ್ಲ, ಫಿಲ್ ಸಾಲ್ಟ್, ಕೊಹ್ಲಿ, ರಜತ್, ಲಿವಿಂಗ್ಸ್ಟನ್, ಟಿಮ್ ಡೇವಿಡ್, ಕುರ್ನಾಲ್ ಪಾಂಡ್ಯ, ಸ್ವಪ್ನಿಲ್ ಸಿಂಗ್, ಭುವಿ, ಯಶ್, ಜಾಶ್ ಹೇಸಲ್ವುಡ್, ಇದು ಪ್ಲೇಯಿಂಗ್ 11 ಸೆಕ್ಸಿ ಪ್ಲೇಯಿಂಗ್ 11 ಇದು ಹೇಳ್ತೀನಲ್ಲ. ಇದನ್ನು ನೀವು ಬರೋ ಯಾವ ಮ್ಯಾಚ್ ಯಾವ ಟೀಮ್ ಎದುರಿಗೂ ಆಡಿಸ್ಬೋದು. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ತುಂಬ್ಯಾರು, ಮುಕ್ಳರೇ ತುಂಬ್ಯಾರ. ಆ್ಯಸ್ ಎ ರಿಪ್ಲೇಸ್ಮೆಂಟು ಮುಕ್ಳರೇ ಅದಾರ, ಆರಾಮಾಗಿ ಆಡಿಸ್ಬೋದು. ದಿಸ್ ಪ್ಲೇಯಿಂಗ್ 11 ಅದಲ್ಲ ಭಾಳ ಪ್ರಾಮಿಸಿಂಗ್ ಆಗೈತಿ. ಈ ಪ್ಲೇಯಿಂಗ್ 11ಇಂದ ಕಪ್ ಗೆಲ್ಬೋದನ ಅಂತ ಕೇಳಿದ್ರೆ ಇವಾಗ ಹೇಳೋಕ್ಕಾಗಲ್ಲ, ಮ್ಯಾಚ್ ಹೋದ ಗೊತ್ತಾಗೈತೆ. ಯಾಕಂದರೆ ಬೇರೆ ಟೀಮು ಭಾಳ ಸ್ಟ್ರಾಂಗ್ ಅದಾವೆ. RCB ಈ ಪ್ಲೇಯಿಂಗ್ 11 ಜೊತೆ ಆ ದಿನ ಗೇಮ್ ಆಡೋ ದಿನ ಆ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಕಪ್ ಗೆಲ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದು ಟೂರ್ನಮೆಂಟ್ ಗೆಲ್ಲಕ್ಕೆ ಬೌಲಿಂಗ್ ಭಾಳ ಇಂಪಾರ್ಟೆಂಟ್. ಬೌಲರ್ಸ್ ಚಲೋ ಇತ್ತು, ನಿಂಗೆ ಟೂರ್ನಮೆಂಟ್ ಗೆಲ್ಬೇಕಂದ್ರೆ ಬೌಲರ್ಸ್ ಭಾಳ ಚಲೋ ಇರಬೇಕು. ಈ ಸಲ ಬೌಲರ್ಸ್ ಚಲೋ ಅದಾರ, ಒಂದು ಸ್ವಲ್ಪ ಇದನ್ನ ಐತಿ, ಬಟ್ ಅದನ್ನ ಹ್ಯಾಂಡಲ್ ಮಾಡಿದ್ರೆ ಚಾನ್ಸ್ ಐತಿ. ಆ್ಯಂಡ್ ಅಫ್ಕೋರ್ಸ್ ಬ್ಯಾಟಿಂಗ್ ಇವ್ರದ್ದು ಮೊದಲಿಂದನೇ ಹೆವಿ ಐತಿ. ಬ್ಯಾಟಿಂಗ್ ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಟಾರ್ಗೆಟ್ ಚೇಂಜ್ ಮಾಡೋ ಟೈಮ್ನಾಗ ಆಡಿದ, ಅಥವಾ ಟಾರ್ಗೆಟ್ ಸೆಟ್ ಮಾಡೋ ಟೈಮ್ನಾಗ ಆಡಿದ, ಅಥವಾ ಒಮ್ಮಕ್ಲೆ ಬ್ಯಾಟಿಂಗ್ ಕೊಲಾಪ್ಸ್ ಆದಾಗ ಒಬ್ಬ ಇಂಪ್ಯಾಕ್ಟ್ ಪ್ಲೇಯರ್ ಬಂದು ಅದನ್ನು ವಿಕೆಟ್ ಕಾಯ್ಕೊಂಡು ಒಳ್ಳೆ ರೆಸ್ಪೆಕ್ಟಬಲ್ ಟೋಟಲ್ಗೆ ಕರ್ಕೊಂಡು ಹೋಗೋ ಅಂಥ ಒಂದು ಎಬಿಲಿಟಿ ಬೆಳೆಸ್ಕೊಂಡ್ರೆ ಅವರು, ಈ ಟೀಮ್ ಕ್ವಾಲಿಫೈ ಆಗೋದ್ರಲ್ಲಿ ನೋ ಡೌಟ್. ಇದೈತಲ್ಲ ನನ್ನ ಪ್ರಕಾರ ಬೆಸ್ಟ್ ಪ್ಲೇಯಿಂಗ್ 11 RCBದು. ನಿಮ್ಗೆ ಏನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ.